ಹಾಯ್ ಡಿ ಸ್ಟೂಡೆಂಟ್ಸ್, ತುಂಬ ಜನ ವಿದ್ಯಾರ್ಥಿಗಳು ಜಿ ಬಿ ಶಾ ಅವರ ಪಿಗ್ಮೆಲಿಯನ್ ಅಂತಕ್ಕಂತಹ ಒಂದು ನಾಟಕ ಏನಿದೆನೋ ಇದರ ಸಮರಿಯನ್ನು ಕೇಳ್ತಾ ಇದ್ದೀರಾ. ಸೊ ಈ ಒಂದು ವಿಡಿಯೋದಲ್ಲಿ ನಾಟಕದ ಒಂದು ಸಮರಿಯನ್ನು ನೋಡ್ತಾ ಹೋಗೋಣ. ತುಂಬಾ ಫೇಮಸ್ ಆಗಿರತಕ್ಕಂತಹ ಒಂದು ನಾಟಕ ಇದಾಗಿದೆ ವಿದ್ಯಾರ್ಥಿಗಳೇ. ಫಸ್ಟ್ ಪಾಯಿಂಟ್ ನೋಡಿ, ಪಿಗ್ಮೆಲಿಯನ್ ಈಸ್ ಎ ಫೇಮಸ್ ಪ್ಲೇ ರಿಟನ್ ಬೈ ಜಾರ್ಜ್ ಬರ್ನಾರ್ಡ್ ಶಾ ಇನ್ 1912 ಜಿ ಬಿ ಶಾ ಅವರು ಈ ಒಂದು ನಾಟಕವನ್ನು ಬರೆದಿದ್ದಾರೆ. ಇಟ್ ಈಸ್ ಒನ್ ಆಫ್ ಹಿಸ್ ಮೋಸ್ಟ್ ಪಾಪ್ಯುಲರ್ ವರ್ಕ್ಸ್ ಆ್ಯಂಡ್ ಈಸ್ ಸ್ಟಿಲ್ ಪರ್ಫಾರ್ಮ್ಡ್ ಆಲ್ ಓವರ್ ದ ವರ್ಲ್ಡ್. ಮೊದಲಿಗೆ ಹೇಳಿದಾಗೆ ತುಂಬಾ ಫೇಮಸ್ ಆಗಿರತಕ್ಕಂತಹ ಒಂದು ನಾಟಕ ಇದಾಗಿದೆ. ಜಗತ್ತಿನ ಅನೇಕ ಕಡೆಗಳಲ್ಲಿ ಇದರ ಒಂದು ಪ್ರದರ್ಶನವನ್ನು ಈಗಲೂ ಕೂಡ ಮಾಡ್ತಾರೆ. ದ ಪ್ಲೇ ಈಸ್ ಎ ಮಿಕ್ಸ್ ಆಫ್ ಕಾಮಿಡಿ ಆ್ಯಂಡ್ ಸೋಷಿಯಲ್ ಕ್ರಿಟಿಸಿಸಮ್. ಸೊ ಈ ಒಂದು ನಾಟಕ ಅಂತಕ್ಕಂಥದ್ದು ಏನಿದೆನೋ ಇದು ಕಾಮಿಡಿ ಆಗಿದೆ, ಅಂದರೆ ಹಾಸ್ಯದಿಂದ ಕೂಡಿರತಕ್ಕಂತಹ ಒಂದು ಘಟನೆಗಳನ್ನು ಒಳಗೊಂಡಿರುತ್ತೆ. ಅದರ ಜೊತೆಗೆ ಸಮಾಜದ ಒಂದು ಕ್ರಿಟಿಸಿಸಮ್ ಅಂದರೆ ವಿಮರ್ಶೆಯನ್ನು ಈ ಒಂದು ನಾಟಕದಲ್ಲಿ ಜಿ ಬಿ ಶಾ ಅವರು ಮಾಡ್ತಾರೆ. ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ಎ ಪುವರ್ ಫ್ಲವರ್ ಗರ್ಲ್ ಎಲೈಸಾ ಡೊಲೆಟಲ್. ಈ ಒಂದು ನಾಟಕದ ಪ್ರಮುಖ ಪಾತ್ರಧಾರಿ ಯಾರಪ್ಪ ಅಂದರೆ ಎಲೈಸಾ ಡೊಲೆಟಲ್ ಅಂತಕ್ಕಂಥವಳು. ಇವಳೊಬ್ಬ ಫ್ಲವರ್ ಗರ್ಲ್ ಆಗಿರ್ತಾಳೆ ಮತ್ತು ತುಂಬಾ ಬಡತನದಿಂದ ಬಂದಿರ್ತಾಳೆ. ಫ್ಲವರ್ ಗರ್ಲ್ ಅಂದರೆ ಹೂವನ್ನು ಮಾರ್ತಕ್ಕಂತಹ ಒಬ್ಬ ಹುಡುಗಿ. ಶಿ ಈಸ್ ಟಾಟ್ ಟು ಸ್ಪೀಕ್ ಲೈಕ್ ಎ ಲೇಡಿ ಬೈ ಎ ಫೊನೆಟಿಕ್ಸ್ ಪ್ರೊಫೆಸರ್ ಹೆನ್ರಿ ಹಿಗ್ಗಿನ್ಸ್. ಸೊ ಇವಳಿಗೆ ಸರಿಯಾಗಿ ಮಾತನಾಡಲಿಕ್ಕೂ ಕೂಡ ಬರ್ತಾ ಇರೋದಿಲ್ಲ. ಅಂದರೆ ಅಂದಿನ ಸಮಾಜದಲ್ಲಿ ಮಾತುಗಾರಿಕೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ ಸಮಾಜದಲ್ಲಿ. ಇವಳು ತುಂಬ ಆರ್ಡಿನರಿ ಥರ, ಅಂದರೆ ಒಂದು ಹಳ್ಳಿಗಾಡು ಪ್ರದೇಶದಿಂದ ಬಂದಂತಹ ಹೆಣ್ಣು ಮಗಳಾಗಿದ್ದರಿಂದ ಇವಳ ಒಂದು ಭಾಷೆ ಅಷ್ಟೊಂದು ಸುಧಾರಿತ ಇರೋದಿಲ್ಲ. ಹಾಗಾಗಿ ಇವಳಿಗೆ ಹೆನ್ರಿ ಹಿಗ್ಗಿನ್ಸ್ ಅಂತಕ್ಕಂತಹ ಒಬ್ಬ ಫೊನೆಟಿಕ್ ಪ್ರೊಫೆಸರ್ ಇರ್ತಾರೆ. ಇವರು ಮಾತನಾಡ್ತಕ್ಕಂತಹ ಸ್ಟೈಲನ್ನು ಕಲಿಸಿಕೊಡ್ತಕ್ಕಂತಹದ್ದನ್ನು ಈ ಒಂದು ನಾಟಕ ಒಂದು ಘಟನೆಯನ್ನು ಒಳಗೊಂಡಿರುತ್ತೆ. ಶಾ ಯೂಸಸ್ ದಿ ಸ್ಟೋರಿ ಟು ಟಾಕ್ ಅಬೌಟ್ ಕ್ಲಾಸ್, society and human dignity. He shows that social differences are often based only on how people speak and behave, not on who they really are. ಸೊ ಮೊದಲಿಗೆ ಹೇಳಿದಾಗೆ ಜನಗಳು ಯಾವ ರೀತಿ ಮಾತನಾಡ್ತಾರೋ ಅದರ ಮೇಲೆ ಅವರ ಒಂದು ಸೋಷಿಯಲ್ ಪೊಸಿಷನ್ ಅಥವಾ ಸಮಾಜದಲ್ಲಿ ಅವರು ಯಾವ ಒಂದು ಸ್ಥಾನದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ನಿರ್ಧರಿಸಲಾಗ್ತಾ ಇತ್ತು. ಅಂದರೆ ಶ್ರೀಮಂತರಾದವರು ಹೀಗೆ ಮಾತನಾಡಬೇಕು ಅಂತಕ್ಕಂಥದ್ದನ್ನು ಅಂದಿನ ಸಮಾಜದಲ್ಲಿ ನಿರ್ಧಾರವನ್ನು ಮಾಡ್ತಾಯಿದ್ರು. ಅಂದರೆ ತುಂಬ ಅವರ ಮಾತುಗಾರಿಕೆಯೂ ಕೂಡ ಅದ್ಭುತವಾಗಿರಬೇಕಾಗಿತ್ತು. ಅದರಿಂದ ಅವರ ಒಂದು ಸಾಮಾಜಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬಹುದಾಗಿತ್ತು. ಅಟ್ ದ ಸೇಮ್ ಟೈಮ್ ದ ಪ್ಲೇ ರೈಸಸ್ ಕ್ವೆಶನ್ಸ್ ಅಬೌಟ್ ಇಂಡಿಪೆಂಡೆನ್ಸ್ ಆ್ಯಂಡ್ ರೆಸ್ಪೆಕ್ಟ್, ಎಸ್ಪೆಷಲಿ ಬಿಟ್ವೀನ್ ಮೆನ್ ಆ್ಯಂಡ್ ವಿಮೆನ್. ಅದರ ಜೊತೆಗೆ ಸಮಾಜದಲ್ಲಿ ಮಹಿಳೆಯರು ಮತ್ತು ಪುರುಷರಿಗೆ ಇರತಕ್ಕಂತಹ ಒಂದು ಗೌರವ ಇರಬಹುದು ಮತ್ತು ಅವರಿಗಿರ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಇರ್ಬೋದು, ಇವುಗಳ ಬಗ್ಗೆನೂ ಕೂಡ ನಮ್ಮ ರೈಟರಲ್ಲಿ ಬೆಳಕನ್ನು ಚೆಲ್ತಾರೆ. ಒನ್ ರೈನಿ ನೈಟ್ ಇನ್ ಲಂಡನ್ ಪೀಪಲ್ ವರ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ಎ ಥಿಯೇಟರ್ ಇನ್ ಕಾವೆಂಟ್ ಗಾರ್ಡನ್. ಸೊ ಒಂದು ರಾತ್ರಿ ಏನಾಗುತ್ತೆ, ಲಂಡನ್ ನಗರದಲ್ಲಿ ಮಳೆ ಬರ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದು ಥಿಯೇಟರ್ ಹೊರಗಡೆ ಕಾವೆಂಟ್ ಗಾರ್ಡನ್ ಅಂತಕ್ಕಂತಹ ಒಂದು ಪ್ಲೇಸಲ್ಲಿ ಜನಗಳು ನಿಂತ್ಕೊಂಡಿರ್ತಾರೆ. ಅಮಾಂಗ್ ದ ಕ್ರೌಡ್ ವಾಸ್ ಎ ಪುವರ್ ಯಂಗ್ ವುಮೆನ್ ನೇಮ್ಡ್ ಎಲೈಸಾ ಡೊಲೆಟಲ್. ಸೊ ಆ ಒಂದು ಜನಗಳಲ್ಲಿ ಒಬ್ಬ ಹೆಣ್ಮಗಳು ನಿಂತ್ಕೊಂಡಿರ್ತಾಳೆ, ಹರೆಯದ ಬಡ ಹೆಣ್ಮಗಳು. ಅವಳ ಹೆಸರು ಎಲೈಸಾ ಡೊಲೆಟಲ್ ಅಂತಕ್ಕಂಥವಳು. ಶಿ ಸೋಲ್ಡ್ ಫ್ಲವರ್ಸ್ ಟು ಅರ್ನ್ ಲಿಟಲ್ ಮನಿ. ಸೊ ತನ್ನ ಒಂದು ದುಡಿಮೆ ಈ ಒಂದು ಹೂವನ್ನು ಮಾರ್ತಕ್ಕಂಥದ್ದು ಆಗಿರುತ್ತೆ ಅವಳಿಗೂ. ಸೊ ಅಲ್ಲಿ ಹೂವನ್ನು ಮಾರ್ತವಳು ಹಣವನ್ನು ಸಂಪಾದನೆ ಮಾಡ್ತಾ ನಿಂತ್ಕೊಂಡಿರ್ತಾಳೆ. ಎಲೈಸಾ ಸ್ಪೋಕ್ ವಿತ್ ಎ ವೆರಿ ಸ್ಟ್ರಾಂಗ್ ಕಾಕ್ನಿ ಆಕ್ಸೆಂಟ್ ದ ಸ್ಪೀಚ್ ಆಫ್ ಪುವರ್ ಪೀಪಲ್ ಇನ್ ಲಂಡನ್. ಸೊ ಅವಳು ಮಾತನಾಡ್ತಕ್ಕಂತಹ ಒಂದು ರೀತಿಯನ್ನು ಗಮನಿಸಿದರೆ ಗೊತ್ತಾಗುತ್ತೆ ಅವಳೊಬ್ಬ ಬಡ ಹೆಣ್ಣು ಮಗಳು ಅಂತಕ್ಕಂಥದ್ದು. ನಿಯರ್ಲಿ 2 men were listening carefully to people's voices. ಅಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತ್ಕೊಂಡಿರ್ತಾರೆ, ಜನಗಳು ಮಾತನಾಡ್ತಕ್ಕಂಥದ್ದನ್ನು ಕೇಳಿಸಿಕೊಳ್ತಾ. ಒನ್ ಆಫ್ ದೆಮ್ ವಾಸ್ ಪ್ರೊಫೆಸರ್ ಹೆನ್ರಿ ಹಿಗ್ಗಿನ್ಸ್. ಸೊ ಅದರಲ್ಲಿ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಈ ಪ್ರೊಫೆಸರ್ ಹೆನ್ರಿ ಹಿಗ್ಗಿನ್ಸ್ ಅಂತಕ್ಕಂಥವ್ರು. ಹಿ ಈಸ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ದಿಸ್ ಪ್ಲೇ. ಎನ್ ಎಕ್ಸ್ಪರ್ಟ್ ಇನ್ ಫೊನೆಟಿಕ್ಸಲ್ಲಿ ಅವರು ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ. ವಿಚ್ ಮೀನ್ಸ್ ದ ಸ್ಟಡಿ ಆಫ್ ಸ್ಪೀಚ್ ಸೌಂಡ್ಸ್. ಸೊ ಈ ಒಂದು ಸ್ಪೀಚ್ ಸೌಂಡ್ಸನ್ನು ಸ್ಟಡಿ ಮಾಡ್ತಕ್ಕಂತಹ ಒಂದು ಶಾಸ್ತ್ರದಲ್ಲಿ ಇವರು ತುಂಬಾ ಪರಿಣಿತಿಯನ್ನು ಪಡೆದುಕೊಂಡಿರ್ತಾರೆ. He could tell where a person was born just by hearing a few words. ಯಾವುದಾದ್ರೂ ಒಬ್ಬ ವ್ಯಕ್ತಿ
ಮಾತನಾಡ್ತಕ್ಕಂಥದ್ದನ್ನು ಕೇಳಿಸ್ಕೊಂಡ್ರೆ ಸಾಕು ಇವರು ಈ ವ್ಯಕ್ತಿ ಯಾವ ಊರಿನವನು, ಯಾವ ಪ್ಲೇಸಿಂದ ಬಂದಿದ್ದಾನೆ ಅಂತಕ್ಕಂಥದ್ದನ್ನು ಅವರು ಕಂಡುಹಿಡಿದು ಬಿಡ್ತಾ ಇದ್ರು ಅವನ ಒಂದು ಮಾತಿನ ರೀತಿಯಲ್ಲೇನೆ. ದ ಅದರ್ ಮ್ಯಾನ್ ವಾಸ್ ಕರ್ನಲ್ ಪಿಕರಿಂಗ್. ಇನ್ನೊಬ್ಬ ವ್ಯಕ್ತಿಯಲ್ಲಿ ಇರ್ತಾರಲ್ವ, ಅವರ ಹೆಸರು ಕರ್ನಲ್ ಪಿಕರಿಂಗ್ ಅಂತಕ್ಕಂಥವ್ರು. ಹೂ ಆಲ್ಸೋ ಸ್ಟಡಿಡ್ ಲ್ಯಾಂಗ್ವೇಜಸ್. ಅವರು ಕೂಡ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡ್ತಕ್ಕಂತಹ ವ್ಯಕ್ತಿ ಆಗಿರ್ತಾರೆ. ಹಿಗಿನ್ಸ್ ಬೋಸ್ಟೆಡ್ ದ್ಯಾಟ್ ಹಿ ಕುಡ್ ಚೇಂಜ್ ಎಲೈಜಾಸ್ ರಫ್ ಆಕ್ಸೆಂಟ್ ಇಂಟು ಪರ್ಫೆಕ್ಟ್ ಅಪ್ಪರ್ ಕ್ಲಾಸ್ ಇಂಗ್ಲಿಷ್. ಸೊ ಅಲ್ಲಿ ಎಲೈಜಾ ಏನು ಮಾತನಾಡ್ತಾ ಇದ್ಲೋ ಅದನ್ನು ಕೇಳಿದಂತಹ ಹಿಗ್ಗಿನ್ಸ್ ಇಲ್ಲಿ ತನ್ನನ್ನೇ ತಾನು ಬಡಾಯಿ ಕೊಚ್ಕೊಳ್ತಾನೆ. ಅಂದರೆ ಆ ಎಲೈಜಾಳ ಒಂದು ಮಾತುಗಾರಿಕೆ ಏನಿತ್ತೋ ಅದನ್ನು ಅಪ್ಪರ್ ಕ್ಲಾಸ್ ಹೆಣ್ಮಗಳು ಯಾವ ರೀತಿ ಮಾತನಾಡಬೇಕೋ ಆ ರೀತಿ ನಾನು ಚೇಂಜ್ ಮಾಡಬಲ್ಲೆ ಅಂಥೇಳಿ ಒಂದು ಸವಾಲನ್ನು ಹಾಕ್ತಾರೆ. ಹಿ ಈವನ್ ಸೆಡ್ ಹಿ ಕುಡ್ ಪಾಸ್ ಹರ್ ಆಫ್ ಆ್ಯಸ್ ಎ ಡಚಸ್ ಎಟ್ ಎ ರಾಯಲ್ ಪಾರ್ಟಿ. ಸೊ ತುಂಬಾ ಶ್ರೀಮಂತರು ಭಾಗವಹಿಸ್ತಕ್ಕಂತಹ ಒಂದು ರಾಯಲ್ ಪಾರ್ಟಿಯಲ್ಲೂ ಕೂಡ ಅವಳು ಭಾಗವಹಿಸುವಂತೆ ಮತ್ತು ಅಲ್ಲಿ ಭಾಗವಹಿಸಿದರೆ ಅಲ್ಲಿರ್ತಕ್ಕಂತಹ ಜನಗಳಿಗೆ ಇವಳು ಬಡ ಹೆಣ್ಮಗಳು ಅಂತಾನೆ ಗೊತ್ತಾಗಬಾರ್ದು, ಆ ರೀತಿ ನಾನು ಇವಳಿಗೆ ಭಾಷೆಯನ್ನು ಕಲಿಸಬಲ್ಲೆ ಅಂಥೇಳಿ ಒಂದು ಚಾಲೆಂಜನ್ನು ಮಾಡ್ತಾರೆ. ಎಲೈಜಾ ಲಾಫ್ಡ್ ಎಟ್ ಫಸ್ಟ್ ಬಟ್ ಆಲ್ಸೋ ಫೆಲ್ಟ್ ಕ್ಯೂರಿಯಸ್. ಸೊ ಇದನ್ನು ಕೇಳಿದಂತಹ ಎಲೈಜಾ ನಗ್ತಾಳೆ, ಅಂದರೆ ಅವಳಿಗೆ ನಂಬಿಕೆ ಬರೋದಿಲ್ಲ, ಬಟ್ ಆ ಒಂದು ಮಾತಿನಲ್ಲಿ ಅವಳಿಗೆ ಕ್ಯೂರಿಯಾಸಿಟಿಯನ್ನು ತೋರಿಸ್ತಾಳೆ. ಶಿ ಹ್ಯಾಡ್ ಎ ಡ್ರೀಮ್. ಅವಳಿಗೊಂದು ಕನಸಿರುತ್ತೆ. ಅದೇನಪ್ಪ ಅಂದರೆ ಶಿ ವಾಂಟೆಡ್ ಟು ವರ್ಕ್ ಇನ್ ಎ ಫ್ಲವರ್ ಶಾಪ್. ಒಂದು ಫ್ಲವರ್ ಶಾಪಲ್ಲಿ ತಾನು ಕೆಲಸಕ್ಕೆ ಸೇರಿಕೊಳ್ಬೇಕು ಅಂತಕ್ಕಂತಹ ಒಂದು ಆಸೆಯನ್ನು ಇವಳು ಇಟ್ಕೊಂಡಿರ್ತಾಳೆ. ಬಟ್ ಟು ಡೂ ದ್ಯಾಟ್ ಶಿ ನೀಡೆಡ್ ಟು ಸ್ಪೀಕ್ ಪೊಲೈಟ್ಲಿ, ನಾಟ್ ಲೈಕ್ ಎ ಪುವರ್ ಸ್ಟ್ರೀಟ್ ಸೆಲ್ಲರ್. ಒಂದು ವೇಳೆ ಅವಳು ಆ ಒಂದು ಫ್ಲವರ್ ಶಾಪಲ್ಲಿ ಕೆಲಸಕ್ಕೆ ಸೇರ್ಕೋಬೇಕಪ್ಪ ಅಂದರೆ ಅವಳ ಮಾತುಗಾರಿಕೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವಳು ತುಂಬಾ ಪೊಲೈಟಾಗಿ, ಅಂದರೆ ವಿನಮ್ರವಾಗಿ ಬೇರೆಯವರ ಜೊತೆ ಒಳ್ಳೆಯ ರೀತಿಯಿಂದ ಮಾತನಾಡ್ತಕ್ಕಂತಹ ಒಂದು ಕೌಶಲ್ಯವನ್ನು ಅವಳು ಸಂಪಾದನೆ ಮಾಡಬೇಕಾಗಿರುತ್ತೆ. ಅಲ್ಲಿಯವರೆಗೂ ಅವಳು ಕೇವಲ ಒಬ್ಬ ಸ್ಟ್ರೀಟ್ ಸೆಲ್ಲರ್, ಬೀದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂತಹ ಭಾಷೆ ಏನಿರುತ್ತೋ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ರೀತಿಯ ಭಾಷೆಯನ್ನು ಬಿಟ್ಟು ತುಂಬಾ ವಿನಮ್ರ ಭಾಷೆಯನ್ನು ನಾನು ಕಲಿಬೇಕು ಅಂತಕ್ಕಂತಹದ್ದನ್ನು ಅವಳು ಅರ್ಥ ಮಾಡ್ಕೊಂಡಿರ್ತಾಳೆ. ದ ನೆಕ್ಸ್ಟ್ ಡೇ ಶಿ ಬೋಲ್ಡ್ಲಿ ವೆಂಟ್ ಟು ಹಿಗ್ಗಿನ್ಸ್ ಹೌಸ್ ಆ್ಯಂಡ್ ಆಸ್ಕ್ಡ್ ಫಾರ್ ಲೆಸನ್ಸ್. ಮರುದಿನ ಏನು ಮಾಡ್ತಾಳೆ, ಆ ಹಿಗ್ಗಿನ್ಸ್ ಏನು ಹೇಳಿರ್ತಾನಲ್ವ, ಇವಳನ್ನು ನಾನು ಇವಳಿಗೆ ತುಂಬ ಚೆನ್ನಾಗಿ ಭಾಷೆಯನ್ನು ಕಲಿಸಿಕೊಡಬಲ್ಲೆ ಅಂತ ಏನು ಹೇಳಿರ್ತಾನೋ ಅದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಇವಳು ಏನು ಮಾಡ್ತಾಳೆ, ಏನಾದರೂ ಮಾಡಿ ನಾನು ಸ್ಪೀಕಿಂಗ್ ಸ್ಟೈಲನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಆಸೆಯನ್ನು ಇಟ್ಕೊಂಡು ಹಿಗ್ಗಿನ್ಸ್ ಬಳಿಗೆ ಮನೆಗೆ ಹೋಗ್ತಾ ಇದ್ದಾಳೆ. ಆ್ಯಂಡ್ ಆಸ್ಕ್ಡ್ ಫಾರ್ ಲೆಸನ್ಸ್. ನನಗೆ ನೀವು ಲೆಸನ್ಸನ್ನು ಮಾಡಿ ನನ್ನ ಒಂದು ಲ್ಯಾಂಗ್ವೇಜ್ ಇಂಪ್ರೂವ್ ಆಗಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ಮಾಡ್ತಾಳೆ. ಹಿಗ್ಗಿನ್ಸ್ ಥಾಟ್ ಇಟ್ ವಾಸ್ ಫನ್ನಿ. ಮೊದಲಿಗೆ ಹಿಗ್ಗಿನ್ಸ್ ಅಂದ್ಕೊಳ್ತಾನೆ ಒಂದು ತಮಾಷೆ ಇದು ಅಂತ ಅಂದ್ಕೊಳ್ತಾನೆ. ಬಟ್ ಪಿಕರಿಂಗ್ ಮೇಡ್ ಎ ಬೆಟ್ ವಿತ್ ಹಿಮ್. ಆದರೆ ಇನ್ನೊಬ್ಬ ವ್ಯಕ್ತಿ ಇರ್ತಾರಲ್ವ, ಪಿಕರಿಂಗ್ ಅವರು ಒಂದು ಚಾಲೆಂಜನ್ನು, ಒಂದು ಬೆಟ್ಟನ್ನು ಕಟ್ತಾ ಇದ್ದಾರೆ ಹಿಗ್ಗಿನ್ಸ್ ಜೊತೆ. ಇಫ್ ಹಿಗ್ಗಿನ್ಸ್ ಕುಡ್ ಟ್ರೈನ್ ಎಲೈಜಾ ಟು ಸ್ಪೀಕ್ ಲೈಕ್ ಎ ಲೇಡಿ ಇನ್ 6 months ಪಿಕರಿಂಗ್ ವುಡ್ ಪೇ ಫಾರ್ ಆಲ್ ದ ಕಾಸ್ಟ್ಸ್. ಸೊ ಇಲ್ಲಿ ಒಂದು ಚಾಲೆಂಜನ್ನು ಮಾಡ್ತಾ ಇದ್ದಾರೆ ಪಿಕರಿಂಗ್ ಅವರು. ಏನಪ್ಪ ಅಂದರೆ 6 ತಿಂಗಳ ಕಾಲ ಒಂದು ಸಮಯವನ್ನು ಕೊಡ್ತಾ ಇದ್ದಾರೆ. ಸೊ ಆ 6 ತಿಂಗಳ ಒಳಗಡೆನೆ ಆ ಎಲೈಜಾಗೆ ತುಂಬಾ ಅದ್ಭುತವಾಗಿರ್ತಕ್ಕಂತಹ ಒಂದು ಮಾತುಗಾರಿಕೆಯನ್ನು ಕಲಿಸಿಕೊಡಬೇಕು ಅಂತಕ್ಕಂತಹ ಒಂದು ಚಾಲೆಂಜನ್ನು ಹಾಕ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಕಲಿಸಿಕೊಟ್ಟಿದ್ದೆ ಆದರೆ ಅದರ ಎಲ್ಲ ಖರ್ಚನ್ನು ಕೂಡ ತಾವು ನಿಭಾಯಿಸೋದಾಗಿ ಪಿಕರಿಂಗ್ ಅವರು ಒಂದು ಬೆಟ್ಟನ್ನು ಕಟ್ತಾರೆ. ಹಿಗ್ಗಿನ್ಸ್ ಆಕ್ಸೆಪ್ಟೆಡ್ ಎಕ್ಸೈಟೆಡ್ ಬೈ ದ ಚಾಲೆಂಜ್. ಸೊ ಹಿಗ್ಗಿನ್ಸ್ ಅವರಿಗೆ ಇದೊಂದು ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ಮತ್ತು ತುಂಬಾ ಎಕ್ಸೈಟ್ ಕೂಡ ಆಗ್ತಾರೆ. ಸೊ ಚಾಲೆಂಜನ್ನು ಒಪ್ಕೊಳ್ತಾರೆ. ಫ್ರಾಮ್ ದೆನ್ ಆನ್ ಎಲೈಜಾ ಮೂವ್ಡ್ ಇನ್ ಟು ಹಿಗ್ಗಿನ್ಸ್ ಹೌಸ್. ಅಲ್ಲಿಂದ ಎಲೈಜಾ ಹಿಗ್ಗಿನ್ಸ್ ಅವರ ಮನೆಗೆ ಬರ್ತಾಳೆ. ಲೈಫ್ ದೇರ್ ವಾಸ್ ನಾಟ್ ಈಸಿ. ಸೊ ಅಲ್ಲಿ ಬಂದಾಗ ಅವಳಿಗೆ ಲೈಫ್ ಅಂತಕ್ಕಂಥದ್ದು, ಜೀವನ ಅಂತಕ್ಕಂಥದ್ದು ಅಷ್ಟೊಂದು ಸುಲಭ ಆಗಿರೋದಿಲ್ಲ. ಹಿಗ್ಗಿನ್ಸ್ ಟ್ರೀಟೆಡ್ ಹರ್ ಮೋರ್ ಲೈಕ್ ಆ್ಯನ್ ಎಕ್ಸ್ಪೀರಿಮೆಂಟ್ ದ್ಯಾನ್ ಎ ಹ್ಯೂಮನ್ ಬೀಯಿಂಗ್. ಹಿಗ್ಗಿನ್ಸ್ ಅವರು ಇವಳನ್ನು ಒಂದು ಎಕ್ಸ್ಪೀರಿಮೆಂಟ್ ಆಬ್ಜೆಕ್ಟ್ ಆಗಿ ಟ್ರೀಟ್ ಮಾಡ್ತಾರೆ. ಒಬ್ಬ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನೇ ಮರೀತಾರೆ ಅವರು. ಕೇವಲ ತನ್ನ ಒಂದು ಪ್ರಯೋಗಕ್ಕೆ ಇರತಕ್ಕಂತಹ ಆಬ್ಜೆಕ್ಟ್ ಅಂತೇಳಿ ಇವಳನ್ನು ಟ್ರೀಟ್ ಮಾಡ್ತಾರೆ. ಹಿ ಶೌಟೆಡ್ ಎಟ್ ಹರ್ ಮಿಸ್ಟೇಕ್ಸ್. ಯಾವಾಗಾದರೂ ಇವಳು ತಪ್ಪನ್ನು ಮಾಡಿದರೆ ಜೋರಾಗಿ ಕೂಗ್ತಾ ಇರ್ತಾರೆ, ಬೈತಾ ಇರ್ತಾರೆ. ಆ್ಯಂಡ್ ಗೇವ್ ಹರ್ ನೋ ಕೈಂಡ್ನೆಸ್. ಯಾವುದೇ ಒಂದು ಕೈಂಡ್ನೆಸ್ಸನ್ನು ತೋರಿಸೋದೇ ಇಲ್ಲ. ಸ್ಟಿಲ್ ಹಿ ವಾಸ್ ಕ್ಲೆವರ್ ಆ್ಯಂಡ್ ನ್ಯೂ ಎಕ್ಸಾಕ್ಟ್ಲಿ ಹೌ ಟು ಟ್ರೈನ್ ಹರ್ ಸ್ಪೀಚ್. ಅವನು ಎಷ್ಟೇ ಕ್ರೂರತನದಿಂದ ವರ್ತನೆ ಮಾಡಿದರೂ ಕೂಡ ಅವನು ತುಂಬ ಬುದ್ಧಿವಂತ ಆಗಿರ್ತಾನೆ. ಇವಳ ಭಾಷೆಯನ್ನು ಯಾವ ರೀತಿ ಸುಧಾರಿಸಬೇಕು, ಇವಳ ಕೌಶಲ್ಯ ಹೇಗೆ ಚೇಂಜ್ ಮಾಡಬೇಕು ಅಂತಕ್ಕಂತಹ ಎಲ್ಲ ಒಂದು ಸ್ಕಿಲ್ಸ್ ಇರ್ತವೆ. ಸೊ ತುಂಬಾ ಚೆನ್ನಾಗಿ ಅವಳ ಒಂದು ಸ್ಪೀಚನ್ನು ಅವರು ಟ್ರೈನ್ ಮಾಡ್ತಾನೆ.
ಆನ್ ದ ಅದರ್ ಹ್ಯಾಂಡ್ ಕರ್ನಲ್ ಪಿಕರಿಂಗ್ ಆಲ್ವೇಸ್ ಸ್ಪೋಕ್ ಜೆಂಟ್ಲಿ. ನೋಡಿ, ಒಂದು ಕಡೆ ಅವಳು ಕೋಪವನ್ನು ಅನುಭವಿಸ್ತಾ ಇದ್ದಾಳೆ, ಇನ್ನೊಂದು ಕಡೆ ಈ ಕರ್ನಲ್ ಪಿಕರಿಂಗ್ ಅವರು ತುಂಬಾ ಜೆಂಟಲ್ ಆಗಿ ಬಿಹೇವಿಯರನ್ನು ತೋರಿಸ್ತಾ ಇದ್ದಾರೆ, ತುಂಬ ವಿನಮ್ರವಾಗಿ ಮಾತನಾಡ್ತಾರೆ. ಆ್ಯಂಡ್ ರೆಸ್ಪೆಕ್ಟ್ಫುಲಿ ಟು ಎಲೈಸಾ, ಅಂದರೆ ತುಂಬ ರೆಸ್ಪೆಕ್ಟ್ ಗೌರವವನ್ನು ಕೊಡ್ತಾನೆ ಅವರು ಎಲೈಸಾಳ ಹತ್ರ ಮಾತನಾಡ್ತಾರೆ. ಹಿಸ್ ಗುಡ್ ಮ್ಯಾನರ್ಸ್ ಗೇವ್ ಹರ್ ಕಾನ್ಫಿಡೆನ್ಸ್. ಈ ರೀತಿ ಆ ಹಿಗ್ಗಿನ್ಸ್ ಕೋಪ ಮಾಡಿಕೊಂಡ್ರೂ ಕೂಡ ಪಿಕರಿಂಗ್ ಅವರ ಒಂದು ವರ್ತನೆ ಏನಿತ್ತೋ ಅದರಿಂದ ಅವಳು ಒಂದು ಕಾನ್ಫಿಡೆನ್ಸನ್ನು ಇನ್ಕ್ರೀಸ್ ಮಾಡಿಕೊಳ್ತಾಳೆ. ಮಿಸಸ್ ಪಿಯರ್ಸ್ ದ ಹೌಸ್ ಕೀಪರ್ ಆಲ್ಸೋ ಹೆಲ್ಪ್ಡ್ ಎಲೈಸಾ ವಿತ್ ಕ್ಲೀನ್ಲಿನೆಸ್, ಪ್ರಾಪರ್ ಡ್ರೆಸ್ ಆ್ಯಂಡ್ ಮ್ಯಾನರ್ಸ್. ಆ ಮನೆಯಲ್ಲಿರ್ತಕ್ಕಂತಹ ಒಬ್ಬ ಹೌಸ್ ಕೀಪರ್ ಮಿಸಸ್ ಪಿಯರ್ಸ್ ಅಂತಕ್ಕಂಥವ್ರು ಇರ್ತಾರೆ, ಅವರು ಕೂಡ ಎಲೈಸಾಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅವಳ ಒಂದು ಕ್ಲೀನ್ಲಿನೆಸ್ಗೆ ಮತ್ತು ಅವಳ ಒಂದು ಡ್ರೆಸ್ ಸೆನ್ಸ್ ಇರ್ಬೋದು ಮತ್ತು ಯಾವ ರೀತಿ ಮ್ಯಾನರ್ ಇರಬೇಕು ಇದೆಲ್ಲವನ್ನು ಕೂಡ ಅವರು ಕೂಡ ಹೇಳ್ಕೊಡ್ತಾರೆ. ದ ಲೆಸನ್ಸ್ ವರ್ ವೆರಿ ಹಾರ್ಡ್. ಸೊ ಅಲ್ಲಿ ಕಲಿತಕ್ಕಂಥದ್ದೇನಿತ್ತೋ ತುಂಬ ಕಷ್ಟದಾಯಕವಾಗಿತ್ತು. ಡೇ ಆ್ಯಂಡ್ ನೈಟ್ ಹಿಗಿನ್ಸ್ ಡ್ರಿಲ್ಡ್ ಎಲೈಸಾ ಆನ್ ಹೌ ಟು ಪ್ರೊನೌನ್ಸ್ ಹರ್ ವರ್ಡ್ಸ್ ಕರೆಕ್ಟ್ಲಿ. ಸೊ ಹಗಲು ರಾತ್ರಿ ಆ ಎಲೈಸಾ ಯಾವ ರೀತಿ ಪದಗಳನ್ನು ಪ್ರೊನೌನ್ಸಿಯೇಷನ್ ಮಾಡಬೇಕು, ಅಂದರೆ ಶಬ್ದಗಳನ್ನು ಉಚ್ಚಾರಣೆ ಮಾಡಬೇಕು ಅಂಥೇಳಿ ತುಂಬಾ ಕಷ್ಟಪಟ್ಟು ಟ್ರೈನಿಂಗನ್ನು ಕೊಡ್ತಾರೆ ಹಿಗ್ಗಿನ್ಸ್ ಅವರು, ತುಂಬಾ ಪ್ರಾಕ್ಟೀಸ್ ಕೊಡ್ತಾರೆ. ಶಿ ರಿಪೀಟೆಡ್ ದ ಸೇಮ್ ಸೌಂಡ್ಸ್ ಅಗೈನ್ ಆ್ಯಂಡ್ ಅಗೈನ್. ಸೊ ಆ ಹಿಗ್ಗಿನ್ಸ್ ಅವರು ಹೇಳಿಕೊಡ್ತಕ್ಕಂತಹ ಪದಗಳನ್ನು, ಅವುಗಳ ಸೌಂಡನ್ನು ಅಗೈನ್ ಆ್ಯಂಡ್ ಅಗೈನ್ ಮತ್ತೆ ಮತ್ತೆ ಇವಳು ಪ್ರೊನೌನ್ಸಿಯೇಷನ್ ಮಾಡ್ತಾಳೆ, ಪ್ರಾಕ್ಟೀಸ್ ಮಾಡ್ತಾಳೆ. ಅಂಟಿಲ್ ಹರ್ ಮೌತ್ ಹರ್ಟ್, ಬಾಯಿ ನೋವು ಬರ್ತಾ ಇರುತ್ತೆ, ಅಲ್ಲಿಯವರೆಗೂ ಕೂಡ ಇವಳು ಪ್ರಾಕ್ಟೀಸನ್ನು ಮಾಡ್ತಾನೆ ಇರ್ತಾಳೆ. ಮೆನಿ ಟೈಮ್ಸ್ ಶಿ ಫೆಲ್ಟ್ ಆ್ಯಂಗ್ರಿ. ಅನೇಕ ಸಂದರ್ಭದಲ್ಲಿ ಇವಳಿಗೆ ಕೋಪನೂ ಕೂಡ ಬರುತ್ತೆ, ಇದು ಬೇಡವೇ ಬೇಡಪ್ಪ ಇದು ಕಲಿತಕ್ಕಂಥದ್ದು ಅಂತಾನೂ ಅವಳು ಅಂದ್ಕೊಳ್ತಾಳೆ. ಆ್ಯಂಡ್ ವಾಂಟೆಡ್ ಟು ಕ್ವಿಟ್. One evening, after weeks of struggle, she suddenly spoke her vowels clearly. ಸೊ ಒಂದು ದಿನ ಅವಳ ಬಾಯಿಂದ ಕೆಲವೊಂದಿಷ್ಟು ಪದಗಳು ಬರ್ತವೆ, ಅವು ತುಂಬಾ ಕ್ಲಿಯರ್ ಆಗಿರ್ತಕ್ಕಂತಹ ವೊವೆಲ್ಸ್ ಸೌಂಡನ್ನು ಅವಳು ವ್ಯಕ್ತಪಡಿಸ್ತಾಳೆ. ಎವ್ರಿ ಒನ್ ಚಿಯರ್ಡ್. ಸೊ ಆ ಒಂದು ವೊವೆಲ್ಸ್ ಸೌಂಡ್ಸನ್ನು ಕ್ಲಿಯರಾಗಿ ಇವಳು ಮಾತನಾಡಿದ ತಕ್ಷಣವೇ ಸುತ್ತಮುತ್ತ ಇರತಕ್ಕಂತಹ ಎಲ್ಲರೂ ಕೂಡ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ದಿಸ್ ವಾಸ್ ಎ ಟರ್ನಿಂಗ್ ಪಾಯಿಂಟ್. ಎಲೈಸಾ ಹರ್ ಸೆಲ್ಫ್ ಫೆಲ್ಟ್ ಪ್ರೌಡ್ ಫಾರ್ ದ ಫಸ್ಟ್ ಟೈಮ್. ಸೊ ಯಾವಾಗ ಇವಳು ತುಂಬ ಕ್ಲಿಯರ್ ಆಗಿರ್ತಕ್ಕಂತಹ ಒಂದು ಶಬ್ದಗಳನ್ನು ಉಚ್ಚಾರಣೆ ಮಾಡ್ತಾಳೋ ಆಗ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ಅದರ ಜೊತೆಗೆ ಎಲೈಸಾ ಕೂಡ ತುಂಬಾ ಹೆಮ್ಮೆಯನ್ನು ಪಡ್ತಾಳೆ. ಟು ಟೆಸ್ಟ್ ಹರ್ ಪ್ರೋಗ್ರೆಸ್ ಹಿಗಿನ್ಸ್ ಟುಕ್ ಎಲೈಸಾ ಟು ಹೀಸ್ ಮದರ್ಸ್ ಹೌಸ್. ಸೊ ಅವಳ ಒಂದು ಕಲಿಕೆ ಎಷ್ಟಾಗಿದೆ ಅಂತೇಳಿ ತಿಳ್ಕೋಬೇಕು ಅಂಥೇಳಿ ಹಿಗ್ಗಿನ್ಸ್ ಏನು ಮಾಡ್ತಾರೆ, ಅವರ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ, ಅಲ್ಲಿಗೆ ಇವಳನ್ನು ಕರೆದುಕೊಂಡು ಹೋಗ್ತಾರೆ. ಅಂದರೆ ಇವಳ ಮದರ್ಸ್ ಹೌಸ್ ಇರುತ್ತೆ ಹಿಗ್ಗಿನ್ಸ್ ಅವ್ರದ್ದು, ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸಮ್ ರಿಚ್ ವಿಸಿಟರ್ಸ್ ವರ್ ದೇರ್. ಸುಮಾರು ಜನ, ತುಂಬ ಶ್ರೀಮಂತ ವ್ಯಕ್ತಿಗಳು ಆ ಒಂದು ಮನೆಗೆ ವಿಸಿಟ್ ಮಾಡಿರ್ತಾರೆ ಆ ಸಂದರ್ಭದಲ್ಲಿ. ಸೊ ಅಂತಹ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಎಲೈಸಾ ಲುಕ್ಡ್ ಬ್ಯೂಟಿಫುಲ್. ಆ ಸಂದರ್ಭದಲ್ಲಿ ಎಲೈಸಾ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಳ್ತಾಳೆ. ಬಟ್ ಹರ್ ವೇ ಆಫ್ ಸ್ಪೀಕಿಂಗ್ ವಾಸ್ ಸ್ಟಿಲ್ ಸ್ಟ್ರೇಂಜ್. ಆದರೆ ಅವಳ ಮಾತುಗಾರಿಕೆ ಏನಿತ್ತೋ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಶಿ ಯೂಸ್ಡ್ ಪೊಲೈಟ್ ವರ್ಡ್ಸ್ ಬಟ್ ಇನ್ ವೆರಿ ಫನ್ನಿ ವೇಸ್. ತುಂಬಾ ಪೊಲೈಟ್ ವರ್ಡ್ಸನ್ನು ಇವಳು ಯೂಸ್ ಮಾಡಿದರೂ ಕೂಡ ಇನ್ನೂ ಅಷ್ಟೊಂದು ನಾರ್ಮಲ್ ಆಗಿ ಇವಳು ಮಾತನಾಡ್ತಾ ಇರೋದಿಲ್ಲ. ಅವಳ ಮಾತುಗಾರಿಕೆ ತುಂಬಾ ಫನ್ನಿ ಅನಿಸುತ್ತೆ. ದ ಗೆಸ್ಟ್ಸ್ ಡಿಡ್ ನಾಟ್ ನೋಟಿಸ್ ಮಚ್ ಬಟ್ ಹಿಗ್ಗಿನ್ಸ್ ನ್ಯೂ ಶಿ ಸ್ಟಿಲ್ ವಾಸಂಟ್ ರೆಡಿ. ಆ ಗೆಸ್ಟ್ಗಳಿಗೆ, ಅಲ್ಲಿ ಬಂದಂತಹ ಜನಗಳಿಗೆ ಇನ್ನೂ ಕೂಡ ಅಷ್ಟೊಂದು ಇವಳ ಒಂದು ಮಾತುಗಾರಿಕೆಯ ಬಗ್ಗೆ ಅವರು ಕಾನ್ಸಂಟ್ರೇಷನ್ ಮಾಡೋದಿಲ್ಲ, ಹಾಗಾಗಿ ಅವರಿಗೆ ಅದು ಅರ್ಥ ಆಗೋದಿಲ್ಲ. ಬಟ್ ಹಿಗ್ಗಿನ್ಸ್ ಮಾತ್ರ ಅವಳನ್ನು ತುಂಬಾ ಕ್ಲೋಸ್ ಆಗಿ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವಳಿಗೆ ಇನ್ನೂ ಕೂಡ ಇನ್ನೂ ಕ್ಲಾರಿಟಿ ಬಂದಿಲ್ಲ ಅಂತಕ್ಕಂಥದ್ದು ಹಿಗ್ಗಿನ್ಸ್ಗೆ ಅರ್ಥ ಆಗುತ್ತೆ. ಹಿ ಟೋಲ್ಡ್ ಹರ್ ಟು ಕೀಪ್ ಪ್ರಾಕ್ಟೀಸಿಂಗ್. ಇನ್ನೂ ಕೂಡ ನೀನು ಪ್ರಾಕ್ಟೀಸ್ ಮಾಡ್ತಾನೆ ಇರು ಅಂತಕ್ಕಂತಹ ಒಂದು ಆದೇಶವನ್ನು ಹಿಗ್ಗಿನ್ಸ್ ಮಾಡ್ತಾರೆ. ಆಫ್ಟರ್ ಮಂತ್ಸ್ ಆಫ್ ಟ್ರೈನಿಂಗ್, ಇದೇ ರೀತಿ ಅನೇಕ ತಿಂಗಳುಗಳ ಕಾಲ ಮತ್ತೆ ಅವಳು ಟ್ರೈನಿಂಗಲ್ಲಿ ತೊಡಗಿಕೊಳ್ತಾಳೆ. ಎಲೈಸಾ ಬಿಕೇಮ್ ಗ್ರೇಸ್ಫುಲ್ ಆ್ಯಂಡ್ ಕಾನ್ಫಿಡೆಂಟ್. ಸೊ ಈ ರೀತಿ ಸ್ವಲ್ಪ ತಿಂಗಳ ಕಾಲ ಅವಳು ಪ್ರಾಕ್ಟೀಸ್ ಮಾಡಿದ ನಂತರದಲ್ಲಿ ಅವಳಿಗೆ ತನ್ನ ಮೇಲೆ ತನಗೆ ನಂಬಿಕೆ ಬರುತ್ತೆ ಮತ್ತು ಅವಳ ಒಂದು ಮಾತಿನಲ್ಲಿ ಒಂದು ಗ್ರೇಸ್ನೆಸ್ ಬರುತ್ತೆ. ಶಿ ಲರ್ನ್ಡ್ ನಾಟ್ ಓನ್ಲಿ ನ್ಯೂ ವರ್ಡ್ಸ್ ಬಟ್ ಆಲ್ಸೋ ಹೌ ಟು ವಾಕ್, ಸಿಟ್ ಆ್ಯಂಡ್ ಬಿಹೇವ್ ಲೈಕ್ ಎ ಲೇಡಿ. ಸೊ ಒಬ್ಬ ಲೇಡಿ ಯಾವ ರೀತಿ ಉತ್ತಮವಾಗಿ ಮಾತನಾಡಬೇಕು, ಯಾವ ರೀತಿ ನಡೆಯಬೇಕು, ಯಾವ ರೀತಿ ಬಿಹೇವಿಯರ್ ಇರಬೇಕು, ಇದೆಲ್ಲವನ್ನು ಕೂಡ ಅವಳು ಕಲಿತಾಳೆ. ಫೈನಲಿ ಕೇಮ್ ದ ಬಿಗ್ ಟೆಸ್ಟ್, ದ ಅಂಬಾಸಿಡರ್ಸ್ ಗಾರ್ಡನ್ ಪಾರ್ಟಿ. ಸೊ ಅಂಬಾಸಿಡರ್ಸ್ ಅವರ ಒಂದು ಗಾರ್ಡನ್ ಪಾರ್ಟಿ ಇರುತ್ತೆ, ಫೈನಲ್ ಟೆಸ್ಟಲ್ಲಿ ಇರುತ್ತೆ. ಎಲೈಸಾ ಅಪಿಯರ್ಡ್ ದೇರ್ ಡ್ರೆಸ್ ಲೈಕ್ ಎ ಫೈನ್ ಲೇಡಿ. ಒಬ್ಬ ಫೈನ್ ಲೇಡಿ ತರಹ ಉತ್ತಮವಾಗಿರ್ತಕ್ಕಂತಹ ಡ್ರೆಸ್ಸನ್ನು, ಅಂದರೆ
ಒಬ್ಬ ಶ್ರೀಮಂತ ಕುಟುಂಬದಿಂದ ಬಂದಿದ್ದಾಳೇನೋ ಅನ್ನೋ ರೀತಿಯಲ್ಲಿ ಡ್ರೆಸ್ಸನ್ನು ಹಾಕಿಕೊಂಡು ಆ ಒಂದು ಪಾರ್ಟಿಗೆ ಎಲೈಸಾ ಬರ್ತಾಳೆ. ಶಿ ಸ್ಪೋಕ್ ಪರ್ಫೆಕ್ಟ್ಲಿ, ಅಲ್ಲಿ ಅವಳು ಮಾತನಾಡಿದಂತಹ ರೀತಿ ಇತ್ತಲ್ವ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಚಾರ್ಮ್ಡ್ ಎವ್ರಿ ಒನ್, ಅಲ್ಲಿದ್ದಂಥವರೆಲ್ಲರೂ ಕೂಡ ಇವಳ ಒಂದು ಬ್ಯೂಟಿಯನ್ನು, ಇವಳು ಮಾತನಾಡ್ತಕ್ಕಂತಹ ಒಂದು ರೀತಿಯನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಂಡ್ ಈವನ್ ಫೂಲ್ಡ್ ಹೈ ಕ್ಲಾಸ್ ಪೀಪಲ್, ಅನೇಕ ಶ್ರೀಮಂತ ಮಹಿಳೆಯರು ಅಥವಾ ಜನಗಳು ಅಲ್ಲಿ ಏನು ಬಂದಿರ್ತಾರೋ ಅವ್ರಿಗೆ ಯಾರಿಗೂ ಕೂಡ ಅರ್ಥನೇ ಆಗೋದಿಲ್ಲ ಇವಳೊಬ್ಬ ಬಡ ಹೆಣ್ಣು ಮಗಳು ಅಂಥೇಳಿ. ಅಂದರೆ ಅಷ್ಟೊಂದು ಅದ್ಭುತವಾಗಿ ಇವಳು ತನ್ನ ಒಂದು ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಂಡಿರ್ತಾಳೆ. ದೇ ಬಿಲೀವ್ಡ್ ಶಿ ಮಸ್ಟ್ ಬಿ ಆಫ್ ನೋಬಲ್ ಬರ್ತ್, ಅವರೆಲ್ಲರೂ ಅಂದ್ಕೊಳ್ತಾರೆ ಇವಳು ಶ್ರೀಮಂತ ಹೆಣ್ಣು ಮಗಳೇ ಇರಬೇಕು. ಹಿಗ್ಗಿನ್ಸ್ ಹ್ಯಾಡ್ ಒನ್ ದ ಬೆಟ್. ಸೊ ಈ ರೀತಿಯಾಗಿ ಹಿಗ್ಗಿನ್ಸ್ ಏನೋ ಒಂದು ಚಾಲೆಂಜನ್ನು ಹಾಕಿರ್ತಾರೋ ಆ ಒಂದು ಚಾಲೆಂಜನ್ನು ಗೆಲ್ತಾರೆ. ಬಟ್ ವೈಲ್ ಹಿಗ್ಗಿನ್ಸ್ ಸೆಲೆಬ್ರೇಟೆಡ್ ಹಿಸ್ ಸಕ್ಸೆಸ್, ಎಲೈಸಾ ಫೆಲ್ಟ್ ಸ್ಯಾಡ್ ಆ್ಯಂಡ್ ಕನ್ಫ್ಯೂಸ್ಡ್. ಹಿಗ್ಗಿನ್ಸ್ ಹೇಳ್ತಾರೆ ತಾನು ಯಾವ ರೀತಿ ಸಕ್ಸಸ್ ಆದೆ, ತಾನು ಏನೆಲ್ಲ ಶ್ರಮವನ್ನು ಪಟ್ಟಿದ್ದೇನೆ ಅವಳಿಗೆ ಟ್ರೈನ್ ಮಾಡಲಿಕ್ಕೆ ಅಂತೇಳಿ ಅವನು ಹೇಳ್ಕೊಳ್ತಾ ಬಡಾಯಿ ಕೊಚ್ಕೊಳ್ತಾ ಅದು ತನ್ನದೇ ಸಾಧನೆ ಅಂತೇಳಿ ಅಲ್ಲಿ ತೋರಿಸ್ಕೊಳ್ತಾ ಇರ್ತಾನೆ. ಇದರಿಂದ ಎಲೈಸಾಗೆ ಸ್ವಲ್ಪ ಬೇಸರ ಆಗುತ್ತೆ ಮತ್ತು ಕನ್ಫ್ಯೂಸ್ ಕೂಡ ಆಗುತ್ತೆ. ಯಾಕೆಂದರೆ ಅವಳು ಕೂಡ ಆ ಒಂದು ಲ್ಯಾಂಗ್ವೇಜನ್ನು ಅಥವಾ ಸ್ಪೀಚನ್ನು ಕಲೀಲಿಕ್ಕೆ ತುಂಬಾ ಕಷ್ಟಪಟ್ಟಿರ್ತಾಳೆ. ಬಟ್ ಇಲ್ಲಿ ಯಾವುದೇ ಕ್ರೆಡಿಟ್ ಅವಳಿಗೆ ಹೋಗ್ತಾ ಇಲ್ಲ. ಎಸ್, ಶಿ ಕುಡ್ ನೌ ಸ್ಪೀಕ್ ಲೈಕ್ ಎ ಲೇಡಿ, ಬಟ್ ಹೂ ವಾಸ್ ಶಿ ರಿಯಲಿ? ಶಿ ವಾಸ್ ನೋ ಲಾಂಗರ್ ಎ ಪುವರ್ ಫ್ಲವರ್ ಸೆಲ್ಲರ್. ಈಗ ಅವಳು ಕೇವಲ ಬೀದಿಯಲ್ಲಿ ಹೂವನ್ನು ಮಾರ್ತಕ್ಕಂತಹ ಬಡ ಹೆಣ್ಣು ಮಗಳಲ್ಲ. ಯಟ್ ಶಿ ಆಲ್ಸೋ ಡಿಡ್ ನಾಟ್ ಬಿಲಾಂಗ್ ಫುಲ್ಲಿ ಟು ದ ಅಪ್ಪರ್ ಕ್ಲಾಸ್. ಹಾಗಿದ್ರೂ ಕೂಡ ಅವಳು ಶಿ ಆಲ್ಸೋ ಡಿಡ್ ನಾಟ್ ಬಿಲಾಂಗ್, ಅವಳು ಶ್ರೀಮಂತ ಕುಟುಂಬಕ್ಕೂ ಕೂಡ ಸೇರಿಲ್ಲ. ಯಾಕೆಂದರೆ ಈಗ ಅವಳು ತನ್ನ ಕೆಲಸವನ್ನು ಬಿಟ್ಟು ಆ ಒಂದು ಸ್ಪೀಚನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಂತ ಸೇರಿದ್ಲು. ಸೊ ಈಗ ಕೆಲಸವೂ ಇಲ್ಲ, ಈಗ ಅವಳು ತುಂಬ ಫ್ಲೂಯೆಂಟಾಗಿ ಮಾತನಾಡ್ತಾ ಇದ್ದಾಳೆ, ಆದರೆ ಶ್ರೀಮಂತಳು ಕೂಡ ಅಲ್ಲ. ಹಿಗ್ಗಿನ್ಸ್ ಸಾ ಹರ್ ಓನ್ಲಿ ಆ್ಯಸ್ ಹೀಸ್ ಕ್ರಿಯೇಷನ್, ಹೀಸ್ ಎಕ್ಸ್ಪೀರಿಮೆಂಟ್. ಸೊ ಹಿಗ್ಗಿನ್ಸ್ ಅವಳನ್ನು ಕೇವಲ ಒಂದು ಆಬ್ಜೆಕ್ಟಾಗಿ ತನ್ನಿಂದ ಕ್ರಿಯೇಟ್ ಆದಂತಹಳು ಅನ್ನೋ ರೀತಿಯಲ್ಲಿ ಅವಳನ್ನು ನೋಡ್ತಾನೆ. ಒಂದು ಎಕ್ಸ್ಪೀರಿಮೆಂಟ್, ಒಂದು ಪ್ರಯೋಗದ ಯಶಸ್ಸು ಆಗಿದೆ ಅಂಥೇಳಿ ಅವನು ಟ್ರೀಟ್ ಮಾಡ್ತಾನೆ. ಹಿ ಗೇವ್ ನೋ ಥಾಟ್ ಟು ಹರ್ ಫ್ಯೂಚರ್, ಅವಳ ಭವಿಷ್ಯ ಹೇಗೆ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಅವನು ವಿಚಾರವನ್ನು ಮಾಡುವುದಿಲ್ಲ. ಬ್ಯಾಕ್ ಎಟ್ ದ ಹೌಸ್ ಎಲೈಸಾ ಆರ್ಗ್ಯೂಡ್ ವಿತ್ ಹಿಗ್ಗಿನ್ಸ್. ಸೊ ಮನೆಗೆ ಬಂದ ನಂತರದಲ್ಲಿ ಎಲೈಸಾ ಸ್ವಲ್ಪ ಆರ್ಗ್ಯುಮೆಂಟ್ ಮಾಡ್ತಾಳೆ. ಶಿ ಟೋಲ್ಡ್ ಹಿಮ್ ಶಿ ವಾಂಟೆಡ್ ರೆಸ್ಪೆಕ್ಟ್, ನಾಟ್ ಜಸ್ಟ್ ಪ್ರೆಟಿ ಕ್ಲಾತ್ಸ್ ಆ್ಯಂಡ್ ಫೈನ್ ಸ್ಪೀಚ್. ಮನೆಗೆ ಬಂದ ನಂತರದಲ್ಲಿ ತನಗೆ ರೆಸ್ಪೆಕ್ಟ್ ಬೇಕು ಅಂತಕ್ಕಂಥದ್ದನ್ನು ಅವಳು ಡಿಮ್ಯಾಂಡ್ ಮಾಡ್ತಾಳೆ. ಅದರ ಜೊತೆಗೆ ಕೇವಲ ಪ್ರೆಟಿ ಕ್ಲಾತ್ಸ್ ಅಂದರೆ ತುಂಬ ಅಂದವಾಗಿರ್ತಕ್ಕಂತಹ ಸುಂದರವಾದ ಬಟ್ಟೆಗಳನ್ನು ಹಾಕಿಕೊಂಡ್ರೆ ಅಷ್ಟೇ ಸಾಕಾಗೋದಿಲ್ಲ. ಆ್ಯಂಡ್ ಫೈನ್ ಸ್ಪೀಚ್, ನನ್ನ ಮಾತುಗಾರಿಕೆ ಉತ್ತಮವಾಗಿದ್ದರೂ ಕೂಡ ಅಷ್ಟೂ ಸಾಕಾಗೋದಿಲ್ಲ, ನನಗೆ ಗೌರವನೂ ಕೂಡ ಬೇಕು ಅಂಥೇಳಿ ಡಿಮ್ಯಾಂಡ್ ಮಾಡ್ತಾಳೆ. ಶಿ ವಾಂಟೆಡ್ ಟು ಬಿ ಟ್ರೀಟೆಡ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಮನುಷ್ಯರ ರೀತಿಯಲ್ಲಿ ನನ್ನನ್ನು ಟ್ರೀಟ್ ಮಾಡಿ ಅಂಥೇಳಿ ಡಿಮ್ಯಾಂಡ್ ಮಾಡ್ತಾಳೆ. ಹಿಗ್ಗಿನ್ಸ್ ಲಾಫ್ಡ್ ಆ್ಯಂಡ್ ಟೋಲ್ಡ್ ಹರ್ ನಾಟ್ ಟು ಬಿ ಸಿಲ್ಲಿ. ಸೊ ಹಿಗ್ಗಿನ್ಸ್ ನಗ್ತಾನೆ ಹೇಳ್ತಾನೆ, ಆ ರೀತಿ ಸಿಲ್ಲಿಯಾಗಿ ನೀನು ವರ್ತನೆ ಮಾಡಬೇಡ ಅಂಥೇಳಿ. ಹೀ ಸೆಡ್ ಹಿ ಟ್ರೀಟೆಡ್ ಎವ್ರಿ ಒನ್ ರಫ್ಲಿ, ನಾನು ಇರೋದೇ ಹೀಗೆ, ಎಲ್ಲರನ್ನೂ ಕೂಡ ನಾನು ರಫ್ ಆಗಿನೇ ಟ್ರೀಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಮೆನ್ ಆ್ಯಂಡ್ ವುಮೆನ್ ಅಲೈಕ್. ಬಟ್ ಎಲೈಸಾ ನ್ಯೂ ದೆರ್ ವಾಸ್ ಎ ಡಿಫ್ರೆನ್ಸ್. ಎಸ್, ಅವನು ಹೇಳ್ಬೋದು ನಾನು ಎಲ್ಲರನ್ನು ಕೂಡ ಸೇಮ್ ಟ್ರೀಟ್ ಮಾಡ್ತೇನೆ, ಪುರುಷ ಇರ್ಬೋದು ಮಹಿಳೆ ಇರ್ಬೋದು ಅಂತೇಳಿ. ಬಟ್ ಎಲೈಸಾಗೆ ಅರ್ಥ ಆಗುತ್ತೆ ಮಹಿಳೆಯರನ್ನು ಇವನು ಟ್ರೀಟ್ ಮಾಡ್ತಕ್ಕಂತಹ ರೀತಿಯೇ ಬೇರೆ ಇದೆ ಅಂತಕ್ಕಂಥದ್ದನ್ನು ಅವಳು ಅರ್ಥ ಮಾಡ್ಕೊಂಡಿರ್ತಾಳೆ. ಶಿ ವಾಂಟೆಡ್ ಕೈಂಡ್ನೆಸ್, ಫ್ರೀಡಮ್ ಆ್ಯಂಡ್ ದ ರೈಟ್ ಟು ಮೇಕ್ ಹರ್ ಓನ್ ಚಾಯ್ಸಸ್. ಈಗ ಅವಳು ಕೈಂಡ್ನೆಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ, ಒಂದು ಫ್ರೀಡಮ್ ಅಂದರೆ ಸ್ವಾತಂತ್ರ್ಯವನ್ನು ಮತ್ತು ತನಗೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ತಕ್ಕಂತಹ ಒಂದು ಹಕ್ಕನ್ನು ಅವಳು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ. ಶಿ ಈವನ್ ಥಾಟ್ ಅಬೌಟ್ ಮ್ಯಾರಿಂಗ್ ಫ್ರೆಡ್ಡಿ ಏನ್ಸ್ಫೋರ್ಡ್ ಹಿಲ್, ಎ ಜೆಂಟಲ್ ಯಂಗ್ ಮ್ಯಾನ್ ಹೂ ಟ್ರೂಲಿ ಅಡ್ಮೈರ್ಡ್ ಹರ್. ಸೊ ಈಗ ಅವಳು ಸ್ವತಂತ್ರವಾಗಿ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗಲಿಕ್ಕೆ ಇಷ್ಟಪಡ್ತಾ ಇದ್ದಾಳೆ. ಅದ್ಯಾರಪ್ಪ ಅಂದರೆ ಫ್ರೆಡ್ಡಿ ಐನ್ಸ್ಫೋರ್ಡ್ ಹಿಲ್ ಅಂತಕ್ಕಂತಹ ಒಬ್ಬ ಜೆಂಟಲ್ ಯಂಗ್ ಮ್ಯಾನ್ ಇರ್ತಾನೆ, ಅವನನ್ನು ನಾನು ಮದುವೆ ಆಗ್ತೀನಿ ಅಂತೇಳಿ ಹೇಳ್ತಾಳೆ. ಅನ್ಲೈಕ್ ಹಿಗ್ಗಿನ್ಸ್, ಫ್ರೆಡ್ಡಿ ಲಿಸನ್ ಟು ಹರ್ ಫೀಲಿಂಗ್ಸ್. ಎಸ್, ಅವಳ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ ಆ ಫ್ರೆಡ್ಡಿ ಆಗಿರ್ತಾನೆ. ಎಲೈಸಾ ಟೋಲ್ಡ್ ಹಿಗ್ಗಿನ್ಸ್ ದ್ಯಾಟ್ ಶಿ ವುಡ್ ನೆವರ್ ಅಗೇನ್ ಬಿ ಜಸ್ಟ್ ಹೀಸ್ ಫ್ಲವರ್ ಗರ್ಲ್. ಎಸ್, ಇಲ್ಲಿಯವರೆಗೂ ಕೇವಲ ನಾನು ಒಂದು ಫ್ಲವರ್ ಗರ್ಲ್ ಆಗಿದೆ, ಅಂದರೆ ಹೂಗಳನ್ನು ಮಾರ್ತಕ್ಕಂತಹ ಹುಡುಗಿ ಆಗಿದೆ, ಬಟ್ ಇನ್ಮೇಲೆ ಹಾಗೆ ಇರೋದಿಲ್ಲ ಅಂಥೇಳಿ ಹೇಳ್ತಾಳೆ. ಹಿಸ್ ಸೈನ್ಸ್ ಹ್ಯಾಡ್ ಚೇಂಜ್ಡ್ ಹರ್ ವಾಯ್ಸ್. ಎಸ್, ನಿಮ್ಮ ಒಂದು ಆ ಪದಗಳ ಒಂದು ಸೈನ್ಸ್ ಏನಿತ್ತು ಅಂದರೆ ಆ ಫೊನೆಟಿಕ್ಸ್ ಯಾವ ರೀತಿ ನೀವು ಹೇಳ್ಕೊಟ್ಟಿದ್ದೀರೋ ಅದು ನನ್ನ ಧ್ವನಿಯನ್ನು ಚೇಂಜ್ ಮಾಡಿರ್ಬೋದು, ನಾನು ಮಾತನಾಡ್ತಕ್ಕಂತಹ ಸ್ಟೈಲನ್ನು ಚೇಂಜ್ ಮಾಡಿರ್ಬೋದು. ಬಟ್ ಇಟ್ ವಾಸ್ ಕರ್ನಲ್ ಪಿಕರಿಂಗ್ಸ್ ರೆಸ್ಪೆಕ್ಟ್ ದ್ಯಾಟ್ ಹ್ಯಾಡ್ ಚೇಂಜ್ಡ್ ಹರ್ ಹಾರ್ಟ್. ಆದರೆ ಆ ಕರ್ನಲ್ ಪಿಕರಿಂಗ್ ಅವರು
ಇವಳಿಗೆ ಒಂದು ಭಾಷೆಯನ್ನು ಕಲಿಸಲಿಕ್ಕೆ ಮೊದಲಿಗೆ ಡಿಮ್ಯಾಂಡ್ ಇಟ್ಟಂಥವರೇ ಅವರಾಗಿದ್ದರು. ಸೊ ಹಾಗಾಗಿ ಕಂಪ್ಲೀಟಾಗಿ ಕ್ರೆಡಿಟನ್ನು ಅವರಿಗೆ ಕೊಡ್ತಾ ಇದ್ದಾಳೆ ಎಲೈಸಾ. ಹಿಗ್ಗಿನ್ಸ್ ವಾಸ್ ಬೋತ್ ಆ್ಯಂಗ್ರಿ ಆ್ಯಂಡ್ ಇಂಪ್ರೆಸ್ಡ್. ಅವಳ ಮಾತನ್ನು ಕೇಳಿದಂತಹ ಹಿಗ್ಗಿನ್ಸ್ಗೆ ಸ್ವಲ್ಪ ಕೋಪನೂ ಬರುತ್ತೆ, ಅದ್ರ ಜೊತೆಗೆ ಅವನು ಇಂಪ್ರೆಸ್ ಕೂಡ ಆಗ್ತಾನೆ. ಅಂದರೆ ಇವಳಲ್ಲಿ ಎಷ್ಟೊಂದು ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆಯಲ್ಲ ಅಂತೇಳಿ ಅವನಿಗೆ ಹೆಮ್ಮೆನೂ ಕೂಡ ಅನಿಸುತ್ತೆ. ಹಿ ಲೈಕ್ಡ್ ಎಲೈಜಾ ಸ್ಪಿರಿಟ್ ಬಟ್ ರೆಫ್ಯೂಸ್ಡ್ ಟು ಅಡ್ಮಿಟ್ ಹಿ ಕೇರ್ಡ್ ಫಾರ್ ಹರ್. ಸೊ ಆ ಒಂದು ಎಲೈಜಾಳ ಆ ಧೈರ್ಯವನ್ನು ಮೆಚ್ಕೊಳ್ತಾನೆ. ಬಟ್ ರೆಫ್ಯೂಸ್ ಟು ಅಡ್ಮಿಟ್ ಹರ್ ಕೇರ್ಡ್ ಫಾರ್ ಹರ್. ಅವಳಿಗೆ ಅವನು ತೋರಿಸಿದಂತಹ ಕಾಳಜಿಯನ್ನು ಒಪ್ಕೊಳ್ಳಿಕ್ಕೂ ಅವನು ರೆಡಿ ಇಲ್ಲ. ಹಿ ಲಾಫ್ಡ್ ಆ್ಯಂಡ್ ಸೆಡ್ ಶಿ ವುಡ್ ಕಮ್ ಬ್ಯಾಕ್ ಬಿಕಾಸ್ ಶಿ ನೀಡೆಡ್ ಹಿಮ್. ಎಸ್, ಅವಳು ಮದುವೆಯಾಗಿ ಹೋಗ್ತೇನೆ ನಾನು ಫ್ರೆಡಿಯನ್ನು ಅಂತ ಏನು ರೆಡಿಯಾಗಿರ್ತಾಳೋ ಅದನ್ನು ಕೇಳಿ ನಗ್ತಾನೆ. ನೀನು ಖಂಡಿತವಾಗಲೂ ವಾಪಸ್ ನನ್ನ ಬಳಿಗೆ ಬಂದೇ ಬರ್ತೀಯ, ನನ್ನ ಅವಶ್ಯಕತೆ ನಿನಗೆ ಇದೆ ಅಂಥೇಳಿ ಅವನು ಹೇಳ್ತಾನೆ. ಎಲೈಸಾ ಹವೆವರ್ ಸ್ಟುಡ್ ಫರ್ಮ್. ಅವಳ ನಿರ್ಧಾರಕ್ಕೆ ಅವಳು ಬದ್ಧಳಾಗಿರ್ತಾಳೆ. ಶಿ ಹ್ಯಾಡ್ ಗೇನ್ಡ್ ಕಾನ್ಫಿಡೆನ್ಸ್. ಅವಳಿಗೆ ಈಗ ಕಾನ್ಫಿಡೆನ್ಸ್ ಬಂದಿದೆ. ಆ್ಯಂಡ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯವನ್ನು ಕೂಡ ಅವಳು ಪಡಿತಾ ಇದ್ದಾಳೆ. ಶಿ ವಾಸ್ ನೋ ಲಾಂಗರ್ ಅಫ್ರೇಡ್ ಟು ವಾಕ್ ಔಟ್ ಆ್ಯಂಡ್ ಲಿವ್ ಹರ್ ಓನ್ ಲೈಫ್. ಸೊ ಅಲ್ಲಿಂದ ಅವಳು ಹೊರಗೆ ಹೋಗಿ ತನ್ನ ಜೀವನವನ್ನು ತಾನು ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದ್ದೇನೆ ಅಂತಕ್ಕಂತಹ ಒಂದು ಕಾನ್ಫಿಡೆನ್ಸ್ ಕೂಡ ಅವಳಲ್ಲಿದೆ. ದ ಪ್ಲೇ ಎಂಡ್ಸ್ ವಿತೌಟ್ ಎ ಕ್ಲಿಯರ್ ಆನ್ಸರ್. ನಮಗೆ ಈ ಒಂದು ನಾಟಕದ ಅಂತ್ಯಭಾಗದಲ್ಲಿ ಕ್ಲಿಯರ್ ಆಗಿರ್ತಕ್ಕಂತಹ ಉತ್ತರ ಸಿಗೋದಿಲ್ಲ. ಯಾವುದಕ್ಕೆ ಅಂದರೆ, ವಿಲ್ ಎಲೈಸಾ ರಿಟರ್ನ್ ಟು ಹಿಗ್ಗಿನ್ಸ್ ಆರ್ ವಿಲ್ ಶಿ ಮ್ಯಾರಿ ಫ್ರೆಡ್ಡಿ ಆ್ಯಂಡ್ ಸ್ಟಾರ್ಟ್ ಎ ನ್ಯೂ ಲೈಫ್. ಹಿಗ್ಗಿನ್ಸ್ ಬಳಿಗೆ ವಾಪಸ್ ಬರ್ತಾಳೋ ಅಥವಾ ಫ್ರೆಡ್ಡಿಯನ್ನು ಮದುವೆ ಆಗ್ತಾಳೋ ಅವಳು ಅಂತಕ್ಕಂಥದ್ದು ಕ್ಲಿಯರ್ ಆಗೋದೇ ಇಲ್ಲ. ಶಾ ಲೀವ್ಸ್ ದ ಚಾಯ್ಸ್ ಓಪನ್ ಬಟ್ ಒನ್ ಥಿಂಗ್ ಈಸ್ ಸರ್ಟೇನ್, ಎಲೈಸಾ ಈಸ್ ನೌ ಫ್ರೀ ಟು ಡಿಸೈಡ್ ಹರ್ ಓನ್ ಫ್ಯೂಚರ್. ಎಸ್ ನೋಡಿ, ಈಗ ಅವಳು ವಾಪಸ್ ಬರಬೇಕು ಅಂತ ನಿರ್ಧಾರ ಮಾಡಿದರೂ ಕೂಡ ಅದು ಅವಳದೇ ನಿರ್ಧಾರ ಆಗಿರುತ್ತೆ. ಬೇಡ, ನಾನು ಫ್ರೆಡ್ಡಿಯನ್ನು ಮದುವೆಯಾಗಿ ಅವನ ಜೊತೆನೇ ಜೀವನ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಅದು ಅವಳದೇ ನಿರ್ಧಾರ ಆಗುತ್ತೆ. ಸೊ ಈ ರೀತಿ ಒಂದು ಡಿಸಿಷನ್ ಮೇಕಿಂಗ್ ಫ್ರೀಡಮನ್ನು ಅವಳು ಈಗ ಪಡೆದುಕೊಂಡಿರ್ತಾಳೆ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಸಬ್ಸ್ಕ್ರೈಬ್ ಬಟನ್. ಲೆಟ್ಸ್ ಮೀಟ್ ಅಗೇನ್. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.